ಅವ್ರು ಮಾಡ್ಬೇಕಾರೆ ನೀನು ಬಿಡ್ತೀಯಾ? ನಿನ್ನ ಕೈ ಹಾಕಿ ಹಾಕ್ತೀಯ ತಾನೆ? ಆಯ್ತಮ್ಮ ನಾಷ್ಟ ಸ್ಕೂಲ್ ತಗೊಬಿಡ್ಬತ್ತೀವಿ. ಮಲ್ಗವನೇ ಅಮ್ಮ. ನೀನು ಅನ್ನ ಹಾಕ್ತೀಯಾ? ಈಗ ಮತ್ತೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ದಿನಗಳ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವಿಶೇಷತೆ ಅಂದರೆ ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ದಾರೆ ನಮ್ಮ ಊರಿನ ಶಾಲೆಯಲ್ಲಿ, ನಮ್ಮ ಊರು ಸ್ಕೂಲಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ದಾರೆ. ನಾಳೆ ತಾನೇ ಅಂಬೇಡ್ಕರ್ ಜಯಂತಿ. ನಾನು ಸ್ಟೇಟಸ್ಗೆಲ್ಲ ನಮ್ಮ ಬಾವನ ಬರ್ತಡೇ ಇತ್ತಲ್ಲ ಹಾಕ್ಬಿಟ್ಟಿದ್ದೆ. ನಾಳೆ ಅಲ್ಲಿ ಆಲೂರು ದೇವಸ್ಥಾನ ಹತ್ರ ಮೆರವಣಿಗೆ ಇದೆ, ಅದಕ್ಕೆ ಅವರು ಒಂದಿನ ಮುಂಚಿತವಾಗೇ ಮಾಡ್ತಾಯಿದ್ದಾರೆ. ಬನ್ನಿ ನಮ್ಮ ಸ್ಕೂಲ್ ತೋರಿಸ್ತೀನಿ, ನಮ್ಮ ಊರ ಶಾಲೆ ತೋರಿಸ್ತೀನಿ. ಅಡುಗೆ ಪ್ರಿಪ್ರೇಷನ್ ಮಾಡಿತಾ ಇದ್ದಾರೆ. ನನ್ನ ಮಗ ಇಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲ ಹುಡುಗರದೇ ಅನಿಸುತ್ತೆ ಕೈ ಹಾಕಿರೋ. ಓ ಇದು ಏನ ಪಂಚೆ? ಓ ಇದೇ ನಮ್ಮ ಸ್ಕೂಲು. ಹಾಂ, ಇವನು ಅಡುಗೆ ಮಾಡೋನಂತೆ. ಓಹೋ, ಏನು ಡ್ಯಾನ್ಸ್ ಮಾಡೋರು. ಓ ಹೋಯ್ತು ಕಂದ್ಬಿಡು. ಇರ್ಲಿ ನಡಿ, ಏನಾಗಲ್ಲ, ಒಕ್ಕಮ್ಮ. ನೀರು ಹಾಕಿದಾರಲ್ಲ ಇವನ್ ಪ್ಯಾಂಟೆಲ್ಲ. ಈ ಕ್ರಾಕ್ಸಲ್ಲಿ ಎಗ್ರೋದಿಲ್ವಲ್ಲ, ಅದು ಹೆಂಗೆ ಜೇಗ್ತಾ ಇದೆಯೋ. ಹ್ಞೂ, ಲೂಸ್ ಇದೆ ಅದು, ಅದಕ್ಕೆ. ಸುಮಕ್ಕ ಅಲ್ಲಿ ನಿಂತ್ಕೊಬಿಟ್ಟವಳೆ. ಏನು ಮಾಡಬೇಕು? ಮಾಡೋಣ. ಸುಮಕ್ಕ ಅಲ್ಲಿ. ಮುಂದೆ ನೋಡು. ನೋಡೋದಿಲ್ಲ ಅದು. ಪಾಪು ಇಲ್ಲೋಡು. ನಮ್ಮ ಬೈರು. ಓಹ್, ಗಾನು ನನ್ನೇ ನೋಡ್ತಾವಳೆ. ಗಾನು ಗೈಸ್, ಗಾನು ನೋಡಿ. ಪಾಪು ಇರು. ಬಾರ ಇಲ್ಲಿಗೆ. ಬಾರ ಇಲ್ಲಿಗೆ ನೀನು. ಇಲ್ಲಿ ಕುತ್ಕೋ ಬಾ. ಪಾಪು ಎಲ್ಲಿಗೆ ಬಂದಿದ್ದೀವಿ? ಎಲ್ಲ ನಮ್ಮ ಶಾಲೆ ಮಕ್ಕಳು ಬಂದ್ರಪ್ಪ. ವೇದಿಕೆ ಮುಂಭಾಗದಲ್ಲಿ 2 ಚೇರ್ ನಿಮ್ದೆ, 2 ಸಾಲು. 2 ಸಾಲು ಅವ್ರದೇ ಅಂತೆ. ನಮ್ದು ಎಲ್ಲ ನಮ್ಮ ಶಾಲೆ ಮಕ್ಕಳು ವೇದಿಕೆ ಮುಂಭಾಗದಲ್ಲಿರುವಂತ 2 ಸಾಲುಗಳಲ್ಲಿ ನೀವೇ ಕುತ್ಕೋಬೇಕು. 2 ಸಾಲು ಚೇರ್ಗಳು ನಿಮಗೆ ರಿಸರ್ವೇಶನ್ ಅದು. ಏ ಲವ್
ನೀನೇನು ಹೋಗ್ತಾ ಇದ್ದೀಯ? ಬೇಗ ಬಾ. ಎಲ್ಲಾ ಗ್ರಾಮಸ್ಥರು, ನಮ್ಮ ಮನೆ ದೇವರು ಕನಕದಾಸರು, ಸೊ ಹಾಗಾಗಿ ಅವರಿಗೆ ಒಂದು ಈ ಪೂಜೆಯನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಧಿಕೃತವಾಗಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿರುವಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತ ನಮ್ಮ SDMC ಅಧ್ಯಕ್ಷರಾದಂತ ಶ್ರೀಯುತ CP ನಾಗರಾಜ್ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರ ವೇದಿಕೆಗೆ ನಾವು ಸ್ವಾಗತವನ್ನು ಮಾಡಬೇಕು ಮಕ್ಕಳ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ JK ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. JK ಸರ್ ಪ್ಲೀಸ್ ವೆಲ್ಕಮ್ ಸರ್. ಪುಟ್ಟ ಆವರಣದಲ್ಲಿ 135 ವರ್ಷಗಳು ಕಳೆದು 136ನೇ ವರ್ಷಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಿದ್ದೇವೆ. ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಈ ಎಲ್ಲ ನಮ್ಮ ಗ್ರಾಮದ ಗ್ರಾಮಸ್ಥರಿಗೆ, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳಿಗೆ, ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳು ಹಾಗೂ ಯುವಕರು, ನಮ್ಮ ಪುಟಾಣಿ ಮಕ್ಕಳು, ನಮ್ಮ ಶಾಲಾ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಕಾರ್ಯಕ್ರಮ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸಂವಿಧಾನ ರಚಿಸಿದವರು ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಭಾರತ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ 136ನೇ ಜಯಂತಿಯನ್ನು ಇಂದು ಆಚರಿಸುತ್ತಿದ್ದೇವೆ. ಅವರ ವಿಚಾರ ವಿನಿಮಯವನ್ನು ಮೆಲುಕು ಹಾಕುವ ಸುದಿನ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸುತ್ತಿದ್ದೇನೆ. ವಿದ್ಯೆಗೆ ಅಧಿಪತಿ, ವಿಘ್ನ ವಿನಾಶಕ, ಕಂಬಾಟ ನೀನು ಮುಂದ್ಕೊಂಡವ್ರೆ ಸರಿ. ತೀಟೆ ಅಲ್ಲಿರಲ್ಲ, ಏನು ಮಾಡಲ್ಲ, ಸುಮ್ಮನೆ ಇರ್ತಾನೆ. ನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय. ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ. ಸ್ವಲ್ಪ ವಿಡಿಯೋ ಹಂಗೆ ಹಾಕಿದ್ದೀನಿ, ಎಲ್ಲ ರಾ ವಿಡಿಯೋಸ್ ಇದೆ ನೋಡಿ. ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಭರ್ತೇಶಣ್ಣರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ, ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ. ಸೊ ಹಾಗೆ ರಮೇಶ್ ಅಣ್ಣರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಊರಿನ ಮುಖಂಡರು ಪುಡ್ಸಮ್ಮಣ್ಣರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಒಂದು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ಹಾಗೆ ನಮ್ಮ ಶಾಲೆಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಹಾಗೂ ದೀಪವನ್ನ ಬೆಳಗಿಸೋದ್ರ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ 136ನೇ ಜಯಂತಿಯ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ.
ದಯಮಾಡಿ ಎಲ್ಲರೂ ಎದ್ದು ನಿಂತು ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕು. ಮ್ಯಾಚ್ ಬಾಕ್ಸ್ ಅಲ್ಲೇ ಇದೆ ನೋಡಿ. ನಿಂತ್ಕೊ ಅಲ್ಲೇ. ದಿನಕ್ಕೆ 1 ಮೊಟ್ಟೆ ತಿನ್ಬೋದು, ದಿನಕ್ಕೆ 5 ಮೊಟ್ಟೆ ತಿನ್ನಕ್ಕಾಗಲ್ಲ. ಆದ್ರೆ ದಿನಕ್ಕೆ 5 ವರ್ಬ್ಸ್ನ ಕಲಿತು ಬಂದ್ರೆ, ನಾನೇ ಟಿವಿ ಅವ್ರು ಕಳಿಸಿ ಛತ್ರದ ಹೊಸಳ್ಳಿಯಲ್ಲಿ ಮೀನಾಕ್ಷಿ ಅಂತಿದ್ದಾಳೆ, ಗೌರಿ ಅಂತಿದ್ದಾಳೆ, ಬನ್ನಿ ಅಂದ್ರೆ ಪಟ 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 ಅಂತ ಹೇಳ್ತಾರೆ. ಬನ್ನಿ ಬನ್ನಿ, ಛತ್ರದ ಹೊಸಳ್ಳಿ ಒಂದು ಹುಡುಗಿ ಪಟ 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 ಅಂತ ಇಂಗ್ಲೀಷ್ ಮಾತಾಡ್ತದೆ, ಇಷ್ಟೊಂದು ವರ್ಬ್ ಕಲ್ತಿದೆ, ಬನ್ನಿ ಬನ್ನಿ ಬಂದೆ ಬೇಗ ಹೊಂಟಿದ್ದೀರ. ಸಾಧನೆ 5ನೇ ಕ್ಲಾಸ್ಗೆ 6ನೇ ಕ್ಲಾಸ್. ಇದು ಸಾಧಕ. ಸ್ಪೋರ್ಟ್ಸಲ್ಲೂ ಸಾಧಕರಾಗ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಾಧಕರಾಗ್ಬೋದು. ಈ ಬೇಸಿಗೆ ಶಿಬಿರದ ಬಹಳ ಲಕ್ಷಣ ಏನಂದ್ರೆ ಶಾಲೆ ಅಲ್ಲ, ಶಾಲಾ ಕೊಠಡಿ ಅಲ್ಲ. ನಮಗೆ ಸ್ವಾತಂತ್ರ್ಯ ಚಳುವಳಿ ಯಾವಾಗ ಪ್ರಾರಂಭ ಆಯಿತು, ಎಲ್ಲಿಗೆ ನಿಲ್ತು, ಯಾವಾಗ ಸ್ವಾತಂತ್ರ್ಯ ಬಂತು? ಅವನು ಹೇಳ್ತಾನೆ, ಸರ್ 1857ರಿಂದ ಪ್ರಾರಂಭವಾಗಿ 1947 ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಸಿಕ್ತು ಸರ್. ವೆರಿ ಗುಡ್, ವೆರಿ ಗುಡ್. ಎರಡನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಏನು ಗೊತ್ತಾ? ಇಲ್ಲಿ ನೋಡ, ಅಲ್ಲೇ ಕೇಳಿಸ್ಕೊತೀನಿ, ಇಲ್ಲೇ ಕೇಳಿಸ್ಕೊತೀನಿ. ಇಲ್ಲಿ ಆ ಕಡೆ ಗಮನ ಇಡಬೇಡಿ, ಕೇಳಿ. ಎರಡನೇ ಪ್ರಶ್ನೆ, ಈಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ. ಸರ್ 6 ತಿಂಗಳಿಗೂ ಚೇಂಜ್ ಆಯ್ತಾ ಇರ್ತಾರೆ, ಸದ್ಯಕ್ಕೆ ಸಿದ್ದರಾಮಣ್ಣ ಅಂತ. ವೆರಿ ಗುಡ್. ಮೂರನೇದು, ನಮ್ಮ ಫ್ಯಾಕ್ಟ್ರಿಗೆ ಭಯೋತ್ಪಾದಕರು ಬಂದ್ರೆ ಏನ್ ಮಾಡ್ತೀವಿ? ಸರ್ ಭಯೋತ್ಪಾದಕರು ಬಂದ್ರೆ ನಡಿಗೆ ಬಾಂಬ್ ಕಟ್ಕೊಂಡು ಅವ್ರ ಮೇಲೆ ಬಿದ್ದು ಅವ್ರನ್ನೇ ಸಾಯಿಸ್ಬಿಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ನಿನ್ನ ಕೆಲಸ ಗ್ಯಾರಂಟಿ ಹೋಗೋದ್ರು. ಹೊರಗಡೆ ಬಂದು ನಿಂತಿದ್ದಲ್ಲ, 35% ಕೂತಿದ್ದ. ಏನಿಲ್ಲ ಇಂಟ್ರು ಸಾಕತ್ತಾಗಿತ್ತು, ಭಾಳ ಈಸಿಗಿತ್ತಕ್ಕಲ್ಲ. 3 ಪ್ರಶ್ನೆ ಹಿಂಗೆ ಕೇಳಿದ್ರಾಯ್ತು. ಹೌದಾ, ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಒಂದು ಕೇಳಿಸ್ಕೊಂಡ. ಇವನು ಹೋದ. ಈ ಇಂಟ್ರು ಮಾಡೋರು ದಡ್ರ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ರು, ನೀನು ಯಾವಾಗ ಜನ್ಮ ತಾಳಿದ್ದೇವೆ? 1857ರಲ್ಲಿ ಪ್ರಾರಂಭವಾಗಿ 1947 ಆಗಸ್ಟ್ ಮಧ್ಯರಾತ್ರಿಯಲ್ಲಿ ಕಷ್ಟಪಟ್ಟು ಹುಟ್ಟಿದೆ ಅಂತ. ಎರಡನೇ ಪ್ರಶ್ನೆ, ನಿಮ್ಮ ತಂದೆ ಯಾರು? ಸರ್ ಹೆಂಗೆ ಅಂತ ಹೇಳಿ ಸರ್, 6 ತಿಂಗಳು ಚೇಂಜ್ ಆಯ್ತು ಸದ್ಯಕ್ಕೆ ಸಿದ್ದರಾಮಣ್ಣ ಅಂತ. ಮೂರನೇದು, ಭಯೋತ್ಪಾದಕರು ಬಂದ್ರೆ ಏನ್ ಮಾಡಿ? ಸರ್ ಭಯೋತ್ಪಾದಕ ಬಂದ್ರೆ ನಡಿ ಬಾಂಬ್ ಕಟ್ಬಿಟ್ಟು ಫ್ಯಾಕ್ಟ್ರಿಗೆ ಬಿದ್ದೋಯ್ತೀನಿ ಸರ್. ಇದು ನಾನು ಏನಕ್ಕೆ ಕೇಳಿದೆ ಮಕ್ಳಿ ಅಂದ್ರೆ, ಕಾಪಿ ಮಾಡೋದು ಅಂತ. ಇನ್ನೊಬ್ಬರನ್ನ ಕಾಪಿ ಮಾಡಿದ್ರೆ ಹೇಗೆ ಆಗ್ತೀವಿ ಅಂತ. ನಾವು ಕಾಪಿ ಆಗ್ಬೋದು, ಕಾಫಿ ಆಗ್ಬೇಕು, ಇನ್ನೊಬ್ಬರು ರುಚಿಕರ ಆಗಿರ್ಬೇಕು. ಕಾಫಿ ಆದ್ರೆ ನೋಡ್ಬೇಕು ಅನ್ನಿಸ್ತದೆ, ಕಾಫಿ ಆದ್ರೆ ಕುಡಿಬೇಕು ಅನ್ನಿಸ್ತದೆ. ಹಾಗಾಗಿ ಮಕ್ಕಳ ಅವರಿಂದ ಬಹಳ ಅನುಕೂಲ ಆಗಿದೆ. ನಿಮ್ಮೆಲ್ಲ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ. ಅವರಿಗೆ ಸನ್ಮಾನ ಸಮಾರಂಭ ನಡೀತಾ ಇದೆ. ಎಲ್ಲಾ ಮಕ್ಕಳು ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನಾವು ಸಲ್ಲಿಸುವಂತ ಅಭಿನಂದನೆ ಕೇವಲ ತಾತ್ಕಾಲಿಕ ಅಷ್ಟೇ. ನಿಮ್ಮ ಸೇವೆ, ನಿಮ್ಮ ದಾನ ನಿಜವಾಗ್ಲೂ ನಮ್ಮೆಲ್ಲ ಮಕ್ಕಳ ಮನಸ್ಸಿನಲ್ಲಿ, ನಮ್ಮ ಶಿಕ್ಷಕರ ಮನಸ್ಸಿನಲ್ಲಿದೆ. ತಮಗೆ ತುಂಬು ಹೃದಯದ ಧನ್ಯವಾದಗಳು. ಪಾಪು ಇಲ್ಲೇ ಇದ್ದೀನಂತ ಹೆಂಗ್ ಗೊತ್ತಾಯ್ತು ನಿಂಗೆ? ಅವ ಹೇಳ್ತಾ ಓಡ್ ಬಂದ? ಓಡ್ ಯಾಕೆ ಬಂದೆ? ನಿಧಾನಕ್ಕೆ ಬರ್ಬೇಕು ತಾನೆ? ಹಾ ಗೈಸ್, ಮನೆಗೆ ಹೋಗಿ ಮತ್ತೆ ಬಂದಿದ್ದೀವಿ ನಾವು. ಪಾಪುಗಳು ಎಲ್ಲಿಗೆ ಹೋಗ್ತೀಯ ಕುಡ್ಕೊಬರಕ್ಕೆ? ಬೇಡ, ಬಂದ್ಬಿಡು ಇಲ್ಲೇ. ಇವಾಗ ಅಲ್ಲಿ ತಿನ್ಕೊಂಡು ಹೋಗೋಣ ಊಟ. ಪಾಪು ಮತ್ತೆ ನಮ್ಮ ಸಿರಿ ಎಲ್ಲ ಅನ್ನ ಬೇಕು, ನೀರು ಬೇಕು ಅಂತಿದ್ರು. ಅದಕ್ಕೆ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಅಷ್ಟೊತ್ತಿಗೆಲ್ಲ ಮುಗ್ದೋಗಿದೆ ಭಾಷಣ ಎಲ್ಲ. ಬಿ ಅವ್ರು ಬಂದಿದ್ದಾರೆ, ಗಿಡ ನೆಡ್ತಾ ಇದ್ದಾರೆ. ಪಾಪು ಹೋಗ್ಬೇಡ. ಏನಕ್ಕೆ ಬಂದಿದ್ಯಾ ನೀನು ಇಲ್ಲಿಗೆ? ಹಾಂ, ಏನಕ್ಕೆ ಬಂದಿದೀಯಾ? ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಏನು ಫಂಕ್ಷನು? ಅಂಬೇಡ್ಕರ್ ಜಯಂತಿ. ಹಂಗೆ ನಮ್ಮ ಪಾಪಗೆ ಅಂಬೇಡ್ಕರ್ ಅನ್ನಕ್ಕೆ ಬರಲ್ಲ. ಅದೆಂಥದ್ದು ಅಂಡೇಕರೋ ಏನೋ ಅಂತಾನೆ. ಪಾಪು ಅಂಬೇಡ್ಕರ್ ಜಯಂತಿ ಹೇಳು. ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಅಲ್ಲ ಕಡೆ, ಸಿರಪ್ ಹೆಸರು ಹೇಳ್ತಾವಳೆ. ಊಟ ಆದ್ಮೇಲೆ ಇನ್ನೂ ಇದೆಯಾ? ನಮ್ದು ಇದಾದ್ಮೇಲೆ ಆಮೇಲೆ ಕೊನೆಯಲ್ಲಿ ಅದೇ ಕೊನೆಯಲ್ಲಿ ನಾಟಕ ನೋಡ್ಕೊಂಡು ಆಯ್ತು ಕಣವ, ನೋಡ್ಕೊಂಡು ಬಂದವೆ. ಮಮ್ಮಿ
ಗೊತ್ತಾ? ಸೂಪರ್. ಈಗ ಡ್ಯಾನ್ಸ ನಿಮ್ಮದು? ಅಷ್ಟೊತ್ತಿಗೆ ಬೆವರೆಲ್ಲ ಹಾಕಿ ನೀರಾಗಿ ಏನೇನೋ ಹೋಗ್ತಾ ಇದೆಯಲ್ಲ. ಇವಳು ನೋಡು, ಸರ್ ಮಿಸ್ ಅಲ್ಲ, ಸರ್ ಮೊಮ್ಮಗಳ. ಹ್ಞೂ ಚಿಕ್ಕ ಮಗಳು ಅನ್ಕೋಬಿಟ್ಟೆ. ಅಲ್ಲಿ ಬಂದ್ರಲ್ಲ ಅವ್ರ ಮೊಮ್ಮಗಳು. ಗಾಯ್ಸ್ ಊಟ ಕೊಡ್ತಾ ಇದ್ದಾರೆ. ಮೊಸರನ್ನ ಮತ್ತು ಟೊಮೆಟೊ ಬಾತ್. ಒಬ್ಬಟ್ಟು ಇದೆಯಂತೆ. ಒಬ್ಬಟ್ಟು ನಮಗಿದೆಯೇನೆ ಒಬ್ಬಟ್ಟು ನಮಗೆ. 150 ಆರ್ಡರ್ ಮಾಡಿದ್ರು. ಹೌದಾ ಗೈಸ್? ಒಬ್ಬಟ್ಟು ಇದೆಯಂತೆ, ನೋಡೋಣ ಬನ್ನಿ. ಪಿಂಕಿ ಪಿಂಕಿ ಅದೇ ಅದು ರಬ್ಬರ್ ಕಟ್ ಅದ್ರ ಮೇಲೆ ಎಂದಿರೋದಲ್ಲ. ನೋಡಿದ್ರಲ್ಲ ನಮ್ಮೂರು ಶಾಲೆಯಲ್ಲಿ ಹೇಗೆ ಅಂಬೇಡ್ಕರ್ ಜಯಂತಿನ ಆಚರಿಸಿದ್ರು ಅಂತ. ಎಸ್ ಗಾಯ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.